ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟ್ರಿಗರ್ ಬ್ರ್ಯಾಂಡ್ ಅವರು ರೀಸೆಂಟ್ ಆಗಿ ಟ್ರಿನಿಟಿ 2 ಅಂತೇಳಿ ಒಂದು ಹೊಸ ಹೆಡ್ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ. ಟ್ರಿನಿಟಿ 1 ಈಗಾಗಲೇ ಇತ್ತು, ಅದಕ್ಕೆ ಸಕ್ಸೆಸರ್ ಟ್ರಿನಿಟಿ 2 ಅಂತಾನೆ ಹೇಳ್ಬೋದು. ಈ ಒಂದು ಹೆಡ್ಫೋನ್ಸ್ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ, ತುಂಬಾ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಆದ್ರೆ ಸ್ಪೆಸಿಫಿಕೇಶನ್ಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ, ಅಷ್ಟು ಬೆಟರ್ ಸ್ಪೆಸಿಫಿಕೇಶನ್ಸ್ ಇಂದ ಆದ್ರೆ ಬರುತ್ತೆ. ರೀಸನ್ ಏನು ಅಂದ್ರೆ ನಾನು ₹1000 60,000ವರೆಗೂ ಎಲ್ಲ ಹೆಡ್ಫೋನ್ಸ್ ಕೂಡ ಟ್ರೈ ಮಾಡಿದ್ದೀನಿ. ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಯಾವ್ಯಾವ್ದರಲ್ಲಿ ಔಟ್ಪುಟ್ ಚೆನ್ನಾಗಿರುತ್ತೆ, ಎಲ್ಲೆಲ್ಲಿ ವಾಲ್ಯೂಮ್ ಅನ್ನೋದು ಹೈ ಇರುತ್ತೆ, ಲೋ ಇರುತ್ತೆ, ಇದ್ರ ಬಗ್ಗೆ ಒಂದು ಐಡಿಯಾ ಅಂತೂ ಇದೆ. ಯಾವ್ದಾದ್ರೂ ಆಗ್ಲಿ ಒಂದು ಹೆಡ್ಫೋನ್ ಅಲ್ಲಿ ಒಂದು ಹಾಡ್ ಕೇಳಿದ ತಕ್ಷಣ ಆ ಹೆಡ್ಫೋನ್ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳ್ಬೋದು. ಈ ಒಂದು ಹೆಡ್ಫೋನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾದ್ಮೇಲೆ ನನಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಇವಾಗ ನಾನು ನಿಮಗಾದ್ರೆ ಹೇಳ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಕಮ್ಮಿ ಪ್ರೈಸಿಗೆ ನಿಮಗೆ ಈ ಒಂದು ಹೆಡ್ಫೋನ್ ಆದ್ರೆ ಸಿಗುತ್ತೆ. ಹೆಡ್ಫೋನ್ ತಗೋಬೇಕು ಅಂತ ಪ್ಲಾನ್ ಅಲ್ಲಿ ಇದ್ರೆ ಇದು ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಬಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಆರೆಂಜ್ ಅಂಡ್ ವೈಟ್ ಕಾಂಬಿನೇಷನ್ ಇಂದ ಆದ್ರೆ ಬರುತ್ತೆ. ನೋಡೋದಕ್ಕೆ ಸೂಪರ್ ಫೀಲ್ ಆದ್ರೆ ಕೊಡುತ್ತೆ. ಸೊ ಇವಾಗ ಬಾಕ್ಸ್ ಆದ್ರೆ ಓಪನ್ ಮಾಡೋಣಂತೆ. ಬಾಕ್ಸ್ ನೀವು ಓಪನ್ ಮಾಡಿದ ತಕ್ಷಣ ಒಳಗಡೆ ನಿಮಗೆ ಈ ರೀತಿಯಾಗಿ ಒಂದು ಆರೆಂಜ್ ಕಲರ್ ಬಾಕ್ಸ್ ಆದ್ರೆ ಇರುತ್ತೆ. ಇದರಲ್ಲಿ ನಿಮಗೆ ಹೆಡ್ಫೋನ್ಸ್ ಆದ್ರೆ ಇರುತ್ತೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಇಲ್ಲಿ ಕೇಬಲ್ಸ್ ಆದ್ರೆ ಕೊಟ್ಟಿದ್ದಾರೆ. ನಿಮಗೆ ಆಕ್ಸ್ ಕೇಬಲ್ ಆದ್ರೆ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ಅಲ್ಲಿ 3.5mm ಆಡಿಯೋ ಜಾಕ್ ಇತ್ತು ಅಂದ್ರೆ ಅಲ್ಲಿಂದನೂ ಕೂಡ ನೀವು ಸಾಂಗ್ಸ್ ಆದ್ರೆ ಕೇಳಬಹುದು. ಹಾಗೆ ಬಂದ್ಬಿಟ್ಟು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ನಿಮಗೊಂದು ಟೈಪ್ ಸಿ ಕೇಬಲ್ ಆದ್ರೆ ಕೊಟ್ಟಿದ್ದಾರೆ. ಇದೆರಡು ಕೂಡ ನಿಮಗೆ ಬಾಕ್ಸ್ ಅಲ್ಲೇ ಸಿಗುತ್ತೆ. ನಿನ್ನ ಫೈನಲ್ ಆಗಿ ನೋಡ್ಕೊಂಡ್ರೆ ನಮಗೆ ಇಲ್ಲಿ ಹೆಡ್ಫೋನ್ಸ್ ಇದೆ. ಹೆಡ್ಫೋನ್ಸ್ ಡಿಸೈನ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನನಗೆ ಮಾತ್ರ ತುಂಬಾನೇ ಇಷ್ಟ ಆಯ್ತು. ಡಿಸೈನ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಟ್ರಿನಿಟಿ 1 ಡಿಸೈನ್ ನಿಮಗೆ ತುಂಬಾ ಸಾದಾ ಇತ್ತು, ಅಷ್ಟು ಸ್ಟೈಲಿಶ್ ಆಗಿ ಇರಲಿಲ್ಲ. ಈ ಒಂದು ಹೆಡ್ಫೋನ್ಸ್ ನಿಮಗೆ ತುಂಬಾ ಸ್ಟೈಲಿಶ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಸೈಜ್ ಅಲ್ಲ ಆದ್ರೆ ಇರುತ್ತೆ. ಅದ್ರ ಜೊತೆಗೆ ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಬಹುದು. ಈ ರೀತಿಯಾಗಿ ಫೋಲ್ಡ್ ಮಾಡಿನೂ ಕೂಡ ಆರಾಮಾಗಿ ನೀವು ಕ್ಯಾರಿ ಆದ್ರೆ ಮಾಡಬಹುದು. ಇದೊಂದು ನಿಮಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಬಂದ್ಬಿಟ್ಟು ಈ ರೀತಿಯಾಗಿ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ನಿಮ್ ತಲೆ ಒಂದ್ ಸ್ವಲ್ಪ ದೊಡ್ಡದು ಅಂದ್ರೆ ನಿಮಗೆ ಕ್ಲೀನ್ ಆಗಿ ಆಡಿಯೋ ಔಟ್ಪುಟ್ ಸಿಗಬೇಕು ಅಂದ್ರೆ ಇದನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಸೌಂಡ್ ಔಟ್ಪುಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಡಿಸೈನ್ ವೈಸ್ ಹೇಳೋದಾದ್ರೆ ಡಿಸೈನ್ ನಿಮಗೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಕುಷನ್ಸ್ ಬಗ್ಗೆ ಮಾತಾಡಬೇಕು. ಕುಷನ್ಸ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಇದೆ ಅಂತ ನೋಡಬಹುದು. ಇಲ್ಲಿ ನಿಮಗೆ ಕಿವಿ ಹತ್ರನೂ ಕೂಡ ಕುಷನ್ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ಹೆಡ್ ಮೇಲೂ ಕೂಡ ನಿಮಗೆ ಇಲ್ಲಿ ನಿಮಗೆ ಕುಷನ್ ಆದ್ರೆ ಇರುತ್ತೆ. ಎಲ್ಲನೂ ಕೂಡ ನಿಮಗೆ ತುಂಬಾ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. 100% ಮೆಟೀರಿಯಲ್ ಫೀಲ್ ಮಾಡ್ತೀರಾ. ಕೈಯಲ್ಲಿ ಇಟ್ಕೊಂಡಿದ್ದಾದ್ಮೇಲೆ ಒಂದ್ಸಲ ನೀವು ಕುಷನ್ ಫೀಲ್ ಮಾಡಿದ್ದೀರಾ ಅಂದ್ರೆ ಕುಷನ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನಗನ್ನಿಸ್ತಂಗೆ ಇದು ಪೊದ್ರೆ ಎದ್ದಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂತಾ ಇದ್ದೀನಿ. ರೀಸನ್ ಏನಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಒಂದು ಲೆದರ್ ಫಿನಿಶಿಂಗ್ ಏನಿರುತ್ತಲ್ಲ ಮುಟ್ಟಿದಾಗ ಆ ಒಂದು ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಫೈನಲಿ ನಿಮಗೆ ಕಂಫರ್ಟ್ ವಿಷಯದಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನಿನ್ನ ಬಟನ್ಸ್ ವಿಷಯಕ್ಕೆ ಬಂದ್ರೆ ಇಲ್ಲೇ ನಿಮಗೆ ಒಂದು ಸ್ವಲ್ಪ ಬಟನ್ಸ್ ಆದ್ರೆ ಕೊಟ್ಟಿದ್ದಾರೆ. ಇಲ್ಲೇ ನಿಮಗೆ ಪವರ್ ಆನ್ ಅಂಡ್ ಆಫ್ ಬಟನ್ ಇರುತ್ತೆ, ವಾಲ್ಯೂಮ್ ಅಪ್ ಅಂಡ್ ಡೌನ್ ಇರುತ್ತೆ. ಇಲ್ಲಿ ನಿಮಗೆ SD ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಮೆಮೊರಿ ಕಾರ್ಡ್ ಇತ್ತು ಅಂದ್ರೆ ಅಲ್ಲಿಂದನೂ ಕೂಡ ನೀವು ಸಾಂಗ್ಸ್ ಆದ್ರೆ ಕೇಳಬಹುದು. ಹಾಗೆ ಬಂದ್ಬಿಟ್ಟು ಆಕ್ಸ್ ಕೇಬಲ್ ಗೆ ಸಂಬಂಧಪಟ್ಟ ಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ಟೈಪ್ ಸಿ ಪೋರ್ಟ್ ಕೂಡ ಇಲ್ಲೇ ಇರುತ್ತೆ. ಕಂಪ್ಲೀಟ್ ಆಗಿ ನಿಮಗೆ ಇಲ್ಲೇ ಇರುತ್ತೆ. ನಿಮಗೆ ತುಂಬಾ ಕನ್ಫ್ಯೂಷನ್ ಕೂಡ ಇರೋದಿಲ್ಲ. ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ನಿಮ್ಮ ಮೊಬೈಲ್ ಅಲ್ಲಿ ಇದರಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ಆಕ್ಸ್ ಕೇಬಲ್ ಇಂದ ಆರಾಮಾಗಿ ನೀವು ಸಾಂಗ್ಸ್ ಕೇಳಬಹುದು. ಹಾಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಮೆಮೊರಿ ಕಾರ್ಡ್ ಇತ್ತು ಅಂದ್ರೆ ಮೆಮೊರಿ ಕಾರ್ಡ್ ಯೂಸ್ ಮಾಡಿನೂ ಕೂಡ ಸಾಂಗ್ಸ್ ಕೇಳಬಹುದು. ಈ ರೀತಿಯಾಗಿ ಮಲ್ಟಿ ಫಂಕ್ಷನ್ ಆಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಇನ್ನ ಸೌಂಡ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ 40mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ. ಡ್ರೈವರ್ ಸೈಜ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಬೇಸ್ ಎಕ್ಸ್ಪ್ಯಾಂಡ್ ಟೆಕ್ನಾಲಜಿನ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂದ್ರೆ ಸೌಂಡ್ ಔಟ್ಪುಟ್ ಅನ್ನೋದು ನಿಮಗೆ ತುಂಬಾ ಬೆಟರ್ ಆಗಿರುತ್ತೆ. ನಾರ್ಮಲ್ ಹೆಡ್ಫೋನ್ಸ್ ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡಿರೋದ್ರಿಂದ ನಿಮಗೆ ಸಣ್ಣ ಪುಟ್ಟ ಡೀಟೇಲ್ಸ್ ಕೂಡ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮಗೆ ಕೇಳಿಸುತ್ತೆ ಅಂತಾನೆ ಹೇಳ್ಬೋದು. ಇದೇ ನಿಮಗೆ ಅಡ್ವಾಂಟೇಜ್. ಸಾಂಗ್ ಕೇಳಬೇಕಾದ್ರೆ ನೀವಾದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಾನು ಈ ಒಂದು ಹೆಡ್ಫೋನ್ ಅಲ್ಲಿ ಮೆಲೋಡಿ ಸಾಂಗ್ಸ್ ಕೇಳಿದ್ದೀನಿ, ಬೇಸ್ ಚೆನ್ನಾಗಿರೋ ಸಾಂಗ್ಸ್ ಕೇಳಿದ್ದೀನಿ, ಡಿಜೆ ಸಾಂಗ್ಸ್ ಕೂಡ ಕೇಳಿದ್ದೀನಿ. ಎಲ್ಲದರಲ್ಲೂ ಕೂಡ ನಾನು ನೋಟಿಸ್ ಮಾಡಿದ್ದೇನು ಅಂದ್ರೆ ಮ್ಯೂಸಿಕ್ ನ ಇವರು ಕರೆಕ್ಟ್ ಆಗಿ ಸಿಂಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕೆಲವೊಂದು ಹೆಡ್ಫೋನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೆಲೋಡಿ ಸಾಂಗ್ಸ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಬೇಸ್ ಇರೋ ಸಾಂಗ್ಸ್ ನೀವು ಕೇಳಿದ್ರೆ ಆ ಒಂದು ಮಜಾ ನಿಮಗಾದ್ರೆ ಕೊಡೋದಿಲ್ಲ. ಅವ್ರು ಎಷ್ಟೇ ಬೇಸ್ ಅಲ್ಲಿ ಪ್ಲೇ ಮಾಡಿದ್ರು ಕೂಡ ಇದು ನಿಮಗೆ ಔಟ್ಪುಟ್ ಅಷ್ಟು ಚೆನ್ನಾಗಿ ಕೊಡೋದಿಲ್ಲ. ಆದ್ರೆ ಈ ಒಂದು ಹೆಡ್ಫೋನ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪರ್ಫೆಕ್ಟ್ ಆಗಿ ಸಿಂಕ್ ಮಾಡಿದ್ದಾರೆ. ಮೆಲೋಡಿ ಸಾಂಗ್ ಯಾವ ರೀತಿ ಔಟ್ಪುಟ್ ಬರಬೇಕೋ ಅದೇ ರೀತಿ ಔಟ್ಪುಟ್ ಇದೆ. ಡಿಜೆ ಸಾಂಗ್ಸ್ ಯಾವ ರೀತಿ ಬರಬೇಕೋ ಅದೇ ರೀತಿ ಔಟ್ಪುಟ್ ಇದೆ. ಅಂದ್ರೆ ಮ್ಯೂಸಿಕ್ ಅನ್ನೋದು ಪರ್ಫೆಕ್ಟ್ ಆಗಿ ಸಿಂಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಜಾಸ್ತಿ ಇದೆ, ಒಂದ್ ಕಡೆ ಕಮ್ಮಿ ಇದೆ. ಮೆಲೋಡಿಯಲ್ಲಿ ನಾವು ಒಂದ್ ಸ್ವಲ್ಪ ಇಂಪ್ರೂವ್ ಮಾಡಬೇಕಿತ್ತು, ಡಿಜೆಲಿ ನಾವು ಒಂದ್ ಸ್ವಲ್ಪ ಇಂಪ್ರೂವ್ ಮಾಡಬೇಕಿತ್ತು. ಆ ರೀತಿಯಾಗಿ ನಿಮಗೆ ಅನ್ಸೋದೇ ಇಲ್ಲ. ಪರ್ಫೆಕ್ಟ್ ಆಗಿ ಸಿಂಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗಾದ್ರೆ ಅನ್ಸುತ್ತೆ. ಇದು ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಇನ್ನ ವೆಯ್ಟ್ ವಿಷಯಕ್ಕೆ ಬಂದ್ರೆ 156 ಗ್ರಾಮ್ಸ್ ಇರುತ್ತೆ. ಹತ್ತತ್ರ 150 ಗ್ರಾಮ್ ಅಂತ ಇಟ್ಕೊಳ್ಳಿ. ತುಂಬಾ ಲೈಟ್ ವೇಟ್ ಇದೆ ಅಂತಾನೆ ಹೇಳ್ಬೋದು. ಕೈಯಲ್ಲಿ ಇಟ್ಕೊಂಡ್ರೆ 150 ಗ್ರಾಮ್ ಇದೆ ಅಂತಾನೂ ಕೂಡ ನಿಮಗೆ ಅನ್ಸೋದಿಲ್ಲ. ಅಷ್ಟು ಲೈಟ್ ವೇಟ್ ಅಲ್ಲಿ ನಿಮಗಾದ್ರೆ ಬರುತ್ತೆ. ಇದು ನನಗೆ ತುಂಬಾ
ತುಂಬಾನೇ ಇಷ್ಟ ಆಯಿತು. ಮೆಟೀರಿಯಲ್ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ನಿಮಗೆ ಪಾಲಿಕಾರ್ಬನೇಟ್ ಮೆಟೀರಿಯಲ್ ಇಂದ ಬರುತ್ತೆ. ಕಂಪ್ಲೀಟ್ ಆಗಿ ಸಾಫ್ಟ್ ಸ್ಟ್ರಕ್ಚರ್ ಇರುತ್ತೆ, ಎಲ್ಲಿನೂ ಕೂಡ ನಿಮಗೆ ಹಾರ್ಡ್ ಅನ್ಸೋದಿಲ್ಲ, ಎಲ್ಲ ಕಡೆನೂ ಕೂಡ ನಿಮಗೆ ಸಾಫ್ಟ್ ಟಚ್ ಆದ್ರೆ ಇರುತ್ತೆ. ಇದೊಂದು ನನಗೆ ತುಂಬಾನೇ ಇಷ್ಟ ಆಯಿತು. ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿ ವಿಷಯಕ್ಕೆ ಬಂದ್ರೆ ಓವರ್ ಆಲ್ ಆಗಿ ನಿಮಗೆ 50 ಅವರ್ಸ್ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 10 ನಿಮಿಷ ನೀವು ಚಾರ್ಜ್ ಮಾಡಿದ್ದೀರಾ ಅಂದ್ರೆ 3 ಅವರ್ಸ್ ನಿಮಗೆ ಪ್ಲೇಬ್ಯಾಕ್ ಟೈಮ್ ಆದ್ರೆ ಸಿಗುತ್ತೆ. ಬ್ಯಾಟ್ರಿ ವಿಷಯದಲ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಮ್ಯಾಕ್ಸಿಮಮ್ ಇವಾಗ ಬರ್ತಾ ಇರೋ ಹೆಡ್ಫೋನ್ಸ್ ಅಲ್ಲಿ ನಿಮಗೆ 40 ಅವರ್ಸ್ ಇರುತ್ತೆ, ಇದು ನಿಮಗೆ 50 ಅವರ್ಸ್ ಇಂದ ಆದ್ರೆ ಬರುತ್ತೆ. ಇದೊಂದು ನಿಮಗೆ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ಇದರಲ್ಲಿರೋ ಎಕ್ಸ್ಟ್ರಾ ಕ್ವಾಲಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಇದು ನಿಮಗೆ ENC ಸಪೋರ್ಟ್ ಇರುತ್ತೆ, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ನ ತುಂಬಾ ಮಟ್ಟಿಗೆ ರಿಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು 45 ಮಿಲಿ ಸೆಕೆಂಡ್ ಲೋ ಲೇಟೆನ್ಸಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಗೇಮ್ಸ್ ಆಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿರುತ್ತೆ, ಅಂದ್ರೆ ನಿಮಗೆ ಲೇಟೆನ್ಸಿ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ, ನಿಮಗೆ ಸೌಂಡ್ ಔಟ್ಪುಟ್ ಕೂಡ ಕರೆಕ್ಟ್ ಆಗಿ ಇರುತ್ತೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿನ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಡ್ಯುಯಲ್ ಪೇರಿಂಗಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಅಟ್ ಎ ಟೈಮ್ ನೀವು 2 ಡಿವೈಸಸ್ ಜೊತೆ ಶಿಫ್ಟ್ ಆಗ್ಬೋದು. ಇವಾಗ ಒಂದು ಡಿವೈಸ್ ಅಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿದ್ದೀರಾ, ಇನ್ನೊಂದರಲ್ಲೂ ಕೂಡ ಕನೆಕ್ಟ್ ಮಾಡಿದ್ದೀರಾ, ಅಟ್ ಎ ಟೈಮ್ ನೀವು 2 ಡಿವೈಸಸ್ ಅಲ್ಲೂ ಕೂಡ ಶಿಫ್ಟ್ ಆಗ್ಬೋದು. ಇದೊಂದು ನಿಮಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಬೇರೆ ಹೆಡ್ಫೋನ್ಸ್ ಅಲ್ಲಿ ನಿಮಗೆ ಡ್ಯುಯಲ್ ಪೇರಿಂಗ್ ಆಪ್ಷನ್ಸ್ ತುಂಬಾ ಮಟ್ಟಿಗೆ ಇರೋದಿಲ್ಲ, ಈ ಒಂದು ಹೆಡ್ಫೋನ್ ಅಲ್ಲಿ ನಿಮಗೆ ಡ್ಯುಯಲ್ ಪೇರಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು. ನಿಮಗೆ ಡಿಸೈನ್ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಕುಷನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ, ಕಂಫರ್ಟ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನು ಸೌಂಡ್ ವಿಷಯಕ್ಕೆ ಬಂದ್ರೆ ಸೌಂಡ್ ವಿಷಯದಲ್ಲಿ ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ ಅಂತಾನೆ ಹೇಳ್ಬೋದು. ಇವರು ಆಫರ್ ಮಾಡ್ತಾ ಇರೋ ಪ್ರೈಸಿಗೆ, ಇವರು ಲಾಂಚ್ ಮಾಡಿರೋ ಪ್ರೈಸಿಗೆ ನೀವೇ ಶಾಕ್ ಆಗ್ತೀರಾ, ಅಷ್ಟು ಕಮ್ಮಿ ಪ್ರೈಸಿಗೆ ಇಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇದೆಯಾ ಬ್ರೋ ಅಂತೇಳಿ. ಇದೊಂದು ನನಗೆ ಇಷ್ಟ ಆಯ್ತು. ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿ ಕೆಪಾಸಿಟಿನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ, ಡ್ಯುಯಲ್ ಪೇರಿಂಗ್ ಆಪ್ಷನ್ ಇದೆ, ಲೋ ಲೇಟೆನ್ಸಿಗೆ ಸಪೋರ್ಟ್ ಮಾಡುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಸ್ಪೆಸಿಫಿಕೇಶನ್ ವೈಸ್ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ಲಾಂಚ್ ಮಾಡಿರೋ ಪ್ರೈಸಿಗೆ ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇನ್ನು ಫೈನಲ್ ಆಗಿ ಈ ಒಂದು ಹೆಡ್ಫೋನ್ಸ್ ಪ್ರೈಸ್ ವಿಷಯಕ್ಕೆ ಬಂದ್ರೆ 800 ರೂಪಾಯಿಗೆ ಈ ಒಂದು ಹೆಡ್ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ. ನಾನೇ ಅಂದ್ಕೊಂಡಿರಲಿಲ್ಲ 800 ರೂಪಾಯಿಗೆ ಲಾಂಚ್ ಮಾಡ್ತಾರೆ ಅಂತೇಳಿ. ಮಿನಿಮಮ್ ನಾನು 1000 ರೂಪಾಯಿ ಅನ್ಕೊಂಡಿದ್ದೆ, 1000 ರೂಪಾಯಿಗೆ ಲಾಂಚ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ 800 ರೂಪಾಯಿಗೆ ಈ ಒಂದು ಹೆಡ್ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ. ನನಗೆ ಕೇಳಿದ್ರೆ 800 ರೂಪಾಯಿಗೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿನೂ ಕೂಡ ಸೂಪರ್ ಆಗಿದೆ. ಯಾರಾದ್ರೂ 1000 ರೂಪಾಯಿ ಒಳಗಡೆ ಒಂದೊಳ್ಳೆ ಹೆಡ್ಫೋನ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಹೆಡ್ಫೋನ್ಸ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.